ಮಂಗಳವಾರ ಪಾವಗಡ ಪಟ್ಟಣದ ಕುರುಬರಳ್ಳಿ ಗೇಟ್ ಬಳಿ ಇರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿನೂತನವಾದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ನಿವೃತ್ತಿಯಾದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಾನಂದಯ್ಯ NP ಮತ್ತು ಪ್ರೊಫೆಸರ್ ಮಾರಪ್ಪ KO ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿ ಶಾಸಕರಾದ HV ವೆಂಕಟೇಶ್ ಮತ್ತು ಪ್ರಾಂಶುಪಾಲರನ್ನು ವೇದಿಕೆಯವರೆಗೂ ಮೆರವಣಿಗೆ ಮಾಡುವುದರ ಮೂಲಕ ಕುಣಿದು ಸಂತಸ ಪಟ್ಟಿದ್ದಾರೆ. ಇನ್ನು ನಿವೃತ್ತಿಯಾಗಿರುವ ಡಾಕ್ಟರ್ ಶಿವಾನಂದಯ್ಯ NP ಮತ್ತು ಪ್ರೊಫೆಸರ್ ಮಾರಪ್ಪ KO ಅವರ ಕುಟುಂಬಸ್ಥರನ್ನು ಶಾಸಕರು ಸನ್ಮಾನಿಸಿ 25,000 ರೂಗಳ ನಗದು ಕಾಣಿಕೆಯನ್ನು ವೇದಿಕೆಯಲ್ಲೇ ನೀಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸಣ್ಣ ರಾಮರೆಡ್ಡಿ, ಪುರಸಭಾ ಮಾಜಿ ಅಧ್ಯಕ್ಷರಾದಂಥ PH ರಾಜೇಶ್ ಶಂಕರರೆಡ್ಡಿ, ಮಾಜಿ ಸದಸ್ಯರಾದಂಥ ಕಲ್ಪವೃಕ್ಷ ರವಿ, ಸ್ಟುಡಿಯೋ ಅಮರ್ ರಾಜಮಂತಿ ರಂಗನಾಥ್, ನಿವೃತ್ತ ಶಿಕ್ಷಕರಾದ ಮೈಲಪ್ಪ, RH ಹನುಮಂತರಾಯ, ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು. ಇನ್ನು ಇದೇ ವೇಳೆ ನೂತನ ಪ್ರಾಂಶುಪಾಲರಾದ ಅನಂತರಾಮ ಅವರನ್ನು ಶಾಸಕರು ಸನ್ಮಾನಿಸಿದರು. ಈ ವೇಳೆ ತಮ್ಮ ತಂದೆ ದಿವಂಗತ ಮಾಜಿ ಸಚಿವರಾದ ವೆಂಕಟ ರಮಣಪ್ಪ ಅವರನ್ನು ನೆನೆದು ಶಾಸಕರಾದ HV ವೆಂಕಟೇಶ್ ಭಾವುಕರಾಗಿ ಮಾತನಾಡಿದ್ದಾರೆ. ಈ ಸಲ ಮಂತ್ರಿ ಆಗ್ತೀನಿ ನೀನೇ ಅಂತ ಕೇಳ್ಕೊಂಡ್ರು. ಆದರೆ ನಮ್ಮ ತಂದೆಯವರು ದೂರದೃಷ್ಟಿ, ನಾನೆಲ್ಲ ಮಿನಿಸ್ಟರ್ ಆಗಿದ್ದೀನಿ, MLA ಆಗಿದ್ದೀನಿ, ಇನ್ನೆಲ್ಲ ಆಗಿ ದೈವಾಧೀನರಾಗಿದ್ದಾರೆ ನಮ್ಮ ತಂದೆಯವರು. ಮೊದಲನೇದಾಗಿ ಯಾಕಂದರೆ ನನ್ನ ನೋವು ಹೇಳ್ಕೊಳಕ್ಕಾಗಲ್ಲ. ಸ್ವಲ್ಪ ಇದ್ದಿದ್ರಲ್ಲಿ ಅತಿ ಹೆಚ್ಚು ಪ್ರೀತಿ ನಮ್ಮಪ್ಪನ ನಾನು ಅಂದರೆ ಮೈಲಪ್ಪಣ್ಣವರು ಎಲ್ಲ ಬರ್ತಾ ಇರೋರು. ದಿನ ಬೆಳಿಗ್ಗೆ 6 ಗಂಟೆಗೆ ಜನ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆ ಆದರೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ. ಅದು ಒಂದೇ ಸಲ ಬಂದೋದ್ರೆ ಎಷ್ಟು ಜನಕ್ಕೆ ಬೇಕಾದರೂ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ಬೋದು. ಆದರೆ ಬೆಳಗಿನ 5 ಜನ 10 ಜನ 20 ಜನ 50 ಜನ ಬರ್ತಾನೇ ಇರ್ತಾರಲ್ಲ. ಒಂದು ದಿವಸ ಬಡವ್ರ ಬಗ್ಗೆ ಬೇಜಾರಾದವರಲ್ಲ, ಈ ಜನ ಬರ್ತಾರೆ ನಮ್ಮ ಸ್ವಂತ ಕೆಲಸ ಹಿಂಗಂತ ಯೋಚನೆ ಮಾಡಿದವರಲ್ಲ, ಜನಕ್ಕಾಗಿಯೇ ಅವರು ಮುಡುಪಿಟ್ಟಿದ್ರು. ನಾನು ಜನಕ್ಕಾಗಿ ಬದುಕಿರಬೇಕು, ಜನರ ಸೇವೆ ಮಾಡಬೇಕು, ಬಡವರು ಕಣ್ಣೀರು ಒರೆಸ್ಬೇಕು. ಯಾರೇ ಕಷ್ಟದಲ್ಲಿ ಎಷ್ಟೊತ್ತಲ್ಲೇ ಫೋನ್ ಮಾಡಿದ್ರು ಫೋನ್ ಇಟ್ಕೊಂಡು ಅವ್ರಿಗೆ ಸಮಾಧಾನ ಹೇಳಿ ಅವ್ರ ಕೆಲಸ ಮಾಡಿ ಅವ್ರಿಗೆ ವಾಪಸ್ ಫೋನ್ ಮಾಡ್ತಾ ಇದ್ರು. ಅವ್ರ ಸೇವೆ ಮಾಡಬೇಕು, ಅವ್ರ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾ ಇದ್ರು. ನಾನೇನಂದ್ರೆ ನಮ್ಮ ತಂದೆಯವರು ಹೀಗೆ ಕೊನೆ ಸಂಭಾಷಣೆ ಇಬ್ಬರದು ಮಾತಾಡಿದ್ದು, ಹಿಂಗೆ ಹೋಗಿ ಬರ್ತೀವಿ, ಆರೋಗ್ಯ ನೋಡ್ಕೊಳ್ರಿ, ಇಲ್ಲ ತಿರ್ಗಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ತಂದೆ. ಮಾರನೇ ದಿವಸ ಬೆಳಿಗ್ಗೆ ನಮ್ಗೆ ಅಂದಮೇಲೆ ಫೋನ್ ಮಾಡ್ದ, ಹುಷಾರಿಲ್ಲ ಅಂತೇಳಿ. ಅಂದರೆ ಸಾವು ಅವ್ರಿಗೆ ಇಷ್ಟು ಜನ MLAಗಳು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿದ್ದರು. ನಾನು ಫೋನ್ ಮಾಡಿದಾಗ ನಾನು ಬಂದೇ ಬರ್ತೀನಿ ಅಂತೇಳಿ ಸಾಯಂಕಾಲ ಬೆಂಗಳೂರಿಗೆ ಬಂದು ಕ್ಲೈಮೇಟ್ ಸರಿ ರೋಡನ್ನು ಬರ್ತೀನಿ. ಅವತ್ತು CLP ಮೀಟಿಂಗ್ ಇತ್ತು, ಆದರೂ CLPನೇ ಪೋಸ್ಟ್ಪೋನ್ ಮಾಡ್ತೀನಿ ನಾನು ಲೇಟ್ ಆದರೆ ಅಂತೇಳಿ. ತಾಲೂಕಿನ ಅಭಿವೃದ್ಧಿ ನಮ್ಮ ತಂದೆಯವರು ಏನು ಮಾಡಿದರೋ ನಾನು 3 ವರ್ಷದಲ್ಲಿ ನಾನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಇನ್ನು ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಸಹಪಾಠಿಗಳನ್ನು ನೆನಪಿಸಿಕೊಂಡಿದ್ದಾರೆ ಪ್ರೊಫೆಸರ್ KO ಮಾರಪ್ಪ. ನನಗೆ ಎಲ್ಲವರೆಗೂ ಆರೋಗ್ಯ ಇರುತ್ತೋ ಅಲ್ಲಿವರೆಗೂ ಈ ಕಾಲೇಜಿನ ಬಗ್ಗೆ ಕಾಳಜಿ ಇರ್ತದೆ. ಮಾಡ್ಲಿ ಬಿಡ್ಲಿ, ನನಗೆ ಆಹ್ವಾನ ಕೊಡ್ಲಿ ಬಿಡ್ಲಿ, ನಾನು ಕಾಲೇಜಿನ ಬಗ್ಗೆ ಆಯ್ತು. ಆನಂತರ ಇಡೀ ನಮ್ಮ ತಾಲೂಕಲ್ಲಿ ಫಸ್ಟ್ ಆಗಿತ್ತು 14 ಕಾಲೇಜ್ ಸ್ಟಾರ್ಟ್ ಆಗಿದೆ ಕಾಲೇಜು. ಆದ್ರೆ ಉಳಿಕೆ ಕಾಲೇಜಿಗಿಂತ ಫಸ್ಟ್ ಟೈಮ್ ಅಲ್ಲಿ B+ ಬಂದಿತ್ತು ನಮ್ಮ ಮಹಿಳಾ ಕಾಲೇಜು ಅಂತಕ್ಕಂಥ ಹೆಸರಿಂದ ಇನ್ನೇನು ಹೇಳ್ತೀನಿ. ಅದ ಕಾರಣಕ್ಕೆ ನಾನು ಒಬ್ಬರೇ ಅಲ್ಲ, ರಾತ್ರಿಗಳು ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ನಮ್ಮೆಲ್ಲ ಸ್ಟಾಫ್ ಇದ್ದಾರೆ, ಎಲ್ಲ ಸ್ಟಾಫ್ ಇರ್ಬೋದು ಅಂತಕ್ಕಂಥದ್ದು. ಮಧುಕುಮಾರ್ ಇರ್ಬೋದು, ತುಂಬಾ ಶ್ರಮ ವ್ಯಕ್ತಿ ಆತ. ಆತನ ಎಷ್ಟೋ ಟೈಮಲ್ಲಿ ಒಂದು ಗಡಿಯಾರ ಹಾಕೊಂಡು ಎಲ್ಲ ಆಗಿರತಕ್ಕಂಥ ಒಂದು ಸನ್ನಿವೇಶ ಇದೆ. ಆಮೇಲೆ ನಾಗರಾಜ್ ಇರ್ಬೋದು, ಅವರು ತುಂಬಾ ಟೆಕ್ನಿಕಲ್ ಆಗಿ ಮಾಡಿದ್ರು. ಆನಂತರ ರಾಜಣ್ಣ ಇರ್ಬೋದು, ಕೋಆರ್ಡಿನೇಟರ್ ಆಗಿದ್ರು, ನ್ಯಾಕಲ್ಲಿ ಕೋಆರ್ಡಿನೇಟರ್ ಹೌದು, ಮತ್ತೆ ಟ್ರಾನ್ಸ್ಲೇಟರ್ ಹೌದು ಅಂತಕ್ಕಂಥದ್ದು ಅವ್ರು ಇರ್ಬೋದು. ವಿನು ಮೇಡಮ್ ಇರ್ಬೋದು, ಬೇರೆ ಕಡೆಯಿಂದ ಬಂದಿರು ಸಹ ಯಾವತ್ತೂ ಬೇಜಾರು ಮಾಡ್ಕೊಳ್ದಂಗೆ ಸಹಕಾರ ಕೊಟ್ಟರು. ಮಮತಾ ಇರ್ಬೋದು, ಮಮತಾ ಮೇಡಮ್ ಅಂದ್ರೆ ತಾಳ್ಮೆಯ ಪ್ರತಿರೂಪ ಅಂತಕ್ಕಂಥದ್ದು ಅವರು. ಇದು ನಾನು ಬೇರೆ ಹೇಳ್ತಾ ಇಲ್ಲ, ಯಾಕಂದ್ರೆ 5 ಗಂಟೆಗೆ ತುಮಕೂರಲ್ಲಿ ಎದ್ಬಿಟ್ಟು ಅಲ್ಲೆಲ್ಲ ಒಂದು ಸಂಸಾರದ ಕೆಲಸಗಳನ್ನು ಮುಗಿಸಿ ಬಂದು ಇಷ್ಟೇ ಯಾವುದೇ ಕೆಲಸ ಹೇಳಿ ಅಷ್ಟೇ ತಾಳ್ಮೆಯಿಂದ ಒಂದೇ ಒಂದಿನ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ ಆಕೆ ಇರ್ಬೋದು, ಸುಮಾದೇವಿ ಮೇಡಮ್ ಇರ್ಬೋದು, ಅನಂತರಾಜ್ ಇರ್ಬೋದು, ಆಮೇಲೆ ನಮ್ಮ ಒಂದು ಬೇರೆ ಏನು ಎಲ್ಲ ಸ್ಟಾಫ್ ಇದ್ದಾರೋ
ನಮ್ಮ ಏನು ಗೆಸ್ಟ್ ಲೆಕ್ಚರ್ ಯಾವತ್ತೂ ಸಹ ನಾನು ಅತಿಥಿ ಉಪನ್ಯಾಸಕರನ್ನ ಅದಕ್ಕೆ ನೋಡ್ಲೇ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅವರು ನಮ್ಗೆ ಅಷ್ಟೇ ಸಹಕಾರ ಕೊಟ್ಟರು. ಬೇರೆ ಕಡೆ ಸ್ಟ್ರೈಕ್ ಮಾಡಿ ಎಕ್ಸಾಮ್ ಮಾಡಿಲ್ಲ ಅಂದ್ರು ಬಂದು ನನಗೆ ಎಕ್ಸಾಮ್ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಪಾಠ ಮಾಡ್ಕೊಟ್ಟಿದ್ದಾರೆ. ಅವ್ರಿರ್ಬೋದು, ನಾನ್ ಟೀಚರ್ ಬಗ್ಗೆ ಹೇಳ್ಬೇಕಾಗಿಲ್ಲ. ನನ್ನ ಒಂದು ಏನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಲಲಿತಾ ಮೇಡಮ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಕುಮಾರ್ ಸಾಬ್ ಇರ್ಬೋದು, ಪದ್ಮನಾಭ್ ಸಾಬ್ ಇರ್ಬೋದು, ಆಮೇಲೆ ನಮ್ಮ ಸ್ವಾಮಿ ಸಾಬ್ ಇರ್ಬೋದು, ಅಥವಾ ಕುಸುಮಾ ಇರ್ಬೋದು. ಅನಂತರ ಇಷ್ಟು ನಾನು ಇಲ್ಲಿ ಬಂದಾಗ ಯಾರು ಇರ್ಲಿಲ್ಲ, ನರಸಿಂಹಮೂರ್ತಿ ಅಂತ ಜರ್ನಿಯಲ್ಲಿ ತಗೊಂಡೆ, ಒಬ್ಬನೇ ಇಷ್ಟು ಬಿಲ್ಡಿಂಗ್ ಅನ್ನು ಮೇಂಟೈನ್ ಮಾಡಿದ ಅವ್ರಿರ್ಬೋದು. ಮುಂದೆ ಬಂದಿರತಕ್ಕಂತ ಶಾಂತ ನಿವೃತ್ತಿಯಾದ ಮತ್ತೊಬ್ಬ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಾನಂದ NP ಅವರು ಮಾತನಾಡಿದ್ದು ಹೀಗೆ. ದುಡ್ಡು ತಂದು ಕೊಡೋದು. ನಮ್ಮ ಭಾಗದಲ್ಲಿ ತೆಂಗು ಅಡಿಕೆ ಎಲ್ಲ ಇದೆ, ಗುಬ್ಬಿ ತಾಲೂಕಿನಲ್ಲಿ ಹೇಳಿದ್ರು ಒಂದು ತಿಂಗಳಾದ್ರೂ ತಂದು ಕೊಡುದಂತ ಜನ. ಅದಕ್ಕೆ ಅವ್ರು ಸಾಗರ್ ಹೌಸಲ್ಲಿ ಬಟ್ಟೆ ಅಂಗಡಿ ಸಾಗರ್ ಕೇಳಿದೆ, ಏನ್ ಸಾಗರ್ ಈ ಜನ ಹೀಗಿದ್ದಾರೆ ಅಂತ. ಅವರ ಪೇರೆಂಟ್ಸ್ ಗಳಿಗೆ ಬಟ್ಟೆ ಇಲ್ಲಿದ್ರು ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ ಜನ, ಅಂತ ಜನ ಈ ಭಾಗದವರು. ನಾನು ಎಲ್ಲಾ ಕಡೆ ಹೇಳ್ತಾ ಬರ್ತೀನಿ, 620 ರೂಪಾಯಿ 2 ದಿನಕ್ಕೆ 300 ಮಕ್ಕಳು ತಂದು ಯೂನಿಫಾರ್ಮ್ ಅನ್ನ ಹೊಲಿಸಾದ್ರು. ಅಂದ್ರೆ ಎಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂತ. ಬಹುಶಃ ನಾನು 2 ವರ್ಷ ಇಲ್ಲಿದ್ದೇನೆ, ಈ ಭಾಗದಲ್ಲಿ ಯಾವ ಪೇರೆಂಟ್ಸ್ ಕೂಡ ಪಬ್ಲಿಕ್ ಕೂಡ ನನ್ನ ಅಲ್ಲಿ ಬರ್ಲೇ ಇಲ್ಲ. ಕಾಲೇಜ್ ಹತ್ರ ಬಂದ್ರು ಕೂಡ ಸೌಜನ್ಯದಿಂದ ಮಾತಾಡೋದು, ಜೊತೆಗೆ ತುಂಬಾ ಅಭಿಮಾನದಿಂದ ಇರುವಂತದ್ದು. ಸ್ವಾಭಾವಿಕವಾಗಿ ನಾನು ಸಾರ್ವಜನಿಕ ಆಡಳಿತದ ವ್ಯಕ್ತಿಯಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಂತವನಾಗಿ ಸಾರ್ವಜನಿಕರಿಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇದ್ದಂಥವ್ರು. ಅವರು ಪಂಚೆ ಉಟ್ಕೊಂಡ್ಬರ್ಲಿ ಮೊದಲು ಕೂರಿಸ್ತಾ ಇದ್ದಿದ್ದು, ಮೊದಲು ಆಫೀಸಿಗೆ ಬಂದ್ರೆ ಕೂತ್ಕೊಳ್ಳಿ ಮೊದಲು ಅಂತ. ಅವ್ರ ಕೆಲಸ ಆಮೇಲೆ ಮೊದಲು ಅವರಿಗೆ ಗೌರವ ಕೊಡ್ಬೇಕು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಾರಿ ತಿರುಗಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯಾರೋಗ್ಯ ಸಂಪಾದಕರು, ಪಾವಗಡ ಪವರ್ ನ್ಯೂಸ್.